ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಕರಿ. ಇದು ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದಾದಂಥ ರೆಸಿಪಿ. ಇದಕ್ಕೆ ನಾನು ಎಣ್ಣೆ ಕೂಡ ಹಾಕಿಲ್ಲ, ಎಣ್ಣೆಯನ್ನು ಹಾಕದೆ ಹಾಗೆ ಮಾಡ್ಕೊಳ್ಳುವಂಥ ರೆಸಿಪಿ. ಹಾಗೆ ಇದು ಬ್ಯಾಚುಲರ್ಸ್ ಕೂಡ ಸುಲಭವಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 3/4 kg ಚಿಕನ್ನ ತಗೊಂಡಿದ್ದೀನಿ. ನಮಗೆ ಯಾವ ಪೀಸಸ್ ಬೇಕಾದರೂ ತಗೊಳ್ಬಹುದು. ನಂತರ ಅದೇ ಪಾತ್ರೆಗೆ ನಾನು ಒಂದು 3 ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಕೂಡ ಹಾಕೊಳ್ತಾ ಇದ್ದೀನಿ. ನಂತರ 2 ಟೊಮೆಟೊ, ಅದನ್ನು ಕೂಡ ಈ ಪಾತ್ರೆ ಒಳಗೆ ಹಾಕೊಳ್ತಿದ್ದೀನಿ. ಹಾಗೆ ಜಜ್ಜಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ 2 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ನಂತರ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ನಂತರ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ನ ಹಾಕಿ ಚೆನ್ನಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲ ಚಿಕನ್ ಪೀಸಸ್ಗಳಿಗೆ ಹೊಂದೋ ರೀತಿಲಿ, ಅಂಟ್ಕೊಳೋ ರೀತಿಲಿ ನಾನು ಈ ಮಸಾಲೆಯನ್ನು, ಅಂದರೆ ಏನು ಈ ಟೊಮೆಟೊ ಹಾಗೂ ಈರುಳ್ಳಿ ಎಲ್ಲ ಹಾಕೊಂಡಿದ್ದೀನಲ್ಲ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಬೆರೆಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾವು ಎಣ್ಣೆನೂ ಹಾಕಿಲ್ಲ, ತುಪ್ಪ ಬೆಣ್ಣೆ ಯಾವುದನ್ನು ಕೂಡ ಹಾಕಿಲ್ಲ. ನಾವು ಯಾವ ಪಾತ್ರೆಯಲ್ಲಿ ಮಾಡ್ಕೊತಿದ್ದೀವೋ ಅದೇ ಪಾತ್ರೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, ಇದು ಉಪ್ಪು ಹಾಕಿರೋದ್ರಿಂದ ಹಾಗೂ ಚಿಕನಲ್ಲಿ ನೀರಿನ ಅಂಶ ಇರುತ್ತೆ, ಅದೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಮಸ್ದು ಎಲ್ಲ ಕಡೆನೂ ಮಸಾಲೆನ ಹೊಂದೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಕೈಯಲ್ಲೇ ಈ ರೀತಿ ಮಸಿಬೇಕು. ನೋಡಿ, ಚೆನ್ನಾಗಿ ಹಿಸುಕಿ ಕಲಿಸಿ ಒಂದು ಅರ್ಧ ಗಂಟೆ ಟೈಮ್ ನಾವು ರೆಸ್ಟ್ ಮಾಡೋದಕ್ಕೆ ಇಡೋಣ. ನಂತರ ನಾವು ಒಂದು ಅರ್ಧ ಗಂಟೆ ಟೈಮ್ ಇದು ರೆಸ್ಟ್ ಆದಮೇಲೆ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾವು ಒಂದು ತಟ್ಟೆನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ನಳಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ಇನ್ನೂ ನೀರು ಬಿಟ್ಕೊಂಡಿಲ್ಲ ಸರಿಯಾಗಿ. ಈಗ ನಾನು ಗ್ಯಾಸ್ ಫ್ಲೇಮ್ನ ಲೋ ಅಲ್ಲಿ ಇಟ್ಟಿದ್ದೀನಿ. ನಾವು ಯಾವಾಗ ಗ್ಯಾಸ್ ಫ್ಲೇಮ್ ಲೋ ಅಲ್ಲಿ ಇಡ್ತೀವೋ ಅವಾಗ ಚಿಕನಲ್ಲಿ ಇರುವಂಥ ನೀರಿನ ಅಂಶ ತನಗೆ ತಾನೇ ಬಿಟ್ಕೊಳ್ಳುತ್ತೆ. ಹಾಗೆ ಒಂದು ತಟ್ಟೆನ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ನೋಡಿ, ಇದು ಒಂದು ಅರ್ಧ ಭಾಗದಷ್ಟು ಈಗ ಬೆಂದಿದೆ. ನೋಡಿ ಯಾವ ರೀತಿ ಚಿಕನ್ ನೀರನ್ನು ಬಿಟ್ಕೊಂಡಿದೆ ಅಂತ. ಅಕಸ್ಮಾತ್ ನೀವು ಮಾಡ್ತಾ ಇರುವಂಥ ಚಿಕನ್ ನೀರನ್ನು ಬಿಟ್ಕೊಂಡಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಒಂದು ಅರ್ಧ ಗ್ಲಾಸ್ ನೀರನ್ನು ನೀವು ಹಾಕ್ಕೊಳ್ಳಿ, ಏನು ತಪ್ಪೇನಾಗಲ್ಲ ಅಥವಾ ರುಚಿ ಏನು ಕೆಡೋದಿಲ್ಲ. ನೀರು ಬಿಟ್ಕೊಂಡಿಲ್ಲ ಅಂದರೆ ನೀವು ನೀರನ್ನು ಹಾಕ್ಕೊಳ್ಳಿ. ನೀರು ಬಿಟ್ಕೊಂಡ್ರೆ ನೋಡಿ, ಇದು ನೀರು ಬಿಟ್ಕೊಂಡಿದೆ, ಹಾಗಾಗಿ ನಾನು ಹಾಗೆ ಬೇಯಿಸ್ತಾ ಇದ್ದೀನಿ. ಅಕಸ್ಮಾತ್ ನೀರು ಬಿಟ್ಕೊಂಡಿಲ್ಲ ಅಂದರೆ ನೀವು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳಿ, ಏನೂ ಅಡ್ಡಿ ಇಲ್ಲ. ನಂತರ ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೆ ಇದನ್ನು ಬೇಯೋದಕ್ಕೆ ಬಿಡೋಣ. ನಾನು ಈ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ನೋಡ್ಕೊಳ್ಳಿ. ನೋಡಿ, ಇದು ಯಾವುದೇ ಥರದ ಕಷ್ಟ ಪಡ್ದೇನೆ ಮಾಡ್ಕೊಳ್ಳೋವಂಥ ರೆಸಿಪಿ. ಅವಾಗ ತಾನೇ ಅಡುಗೆ ಕಲಿತಿರೋರು ಹಾಗೂ ಬ್ಯಾಚುಲರ್ಸ್ಗಳು ತುಂಬ ಸುಲಭವಾಗಿ ಇದನ್ನ ಮಾಡ್ಕೊಳ್ಬಹುದು. ಇದಕ್ಕೆ ನಾವು ಎಣ್ಣೆನ ಉಪಯೋಗಿಸೇ ಇಲ್ಲ, ಹಾಗಾಗಿ ಇದು ಡಿಶ್ ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ, ಚಿಕನ್ ಆಲ್ಮೋಸ್ಟ್ ಬೆಂದಿದೆ, ಬೆಂದು ಯಾವ ರೀತಿ ಕಾಣಿಸ್ತಿದೆ ಅಂತ. ಇದಕ್ಕೆ ನಾವು ಎಣ್ಣೆ ಹಾಕೊಳ್ಳದೆ ಇರೋದ್ರಿಂದ ಇದು ಹೆಲ್ದಿ ಅಂತ ಕೂಡ ಹೇಳ್ಬೋದು. ತುಂಬಾನೇ ಹೆಲ್ದಿಯಾಗಿ ಮಾಡ್ಕೊಳ್ತಾ ಇರುವಂಥ ಚಿಕನ್. ನೋಡಿ, ಚಿಕನ್ನಲ್ಲಿ ಇರುವಂಥ ಎಣ್ಣೆ ಅಂಶ ಬಿಟ್ಟು ಅದು ಮೇಲ್ ಬಂದಿರೋದು. ನಾವು ಯಾವುದೇ ಥರದ ಎಣ್ಣೆನ ಇದಕ್ಕೆ ಹಾಕ್ಕೊಂಡಿಲ್ಲ. ಬನ್ನಿ ಇದನ್ನು ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯೊಂದಿಗೆ.